ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಇದು. ಬುರುಡೆ ತಂದು ಷಡ್ಯಂತ್ರ ಮಾಡಿದವರ ವಿರುದ್ಧ ಎಫ್ಐಆರ್. ತಿಮರೋಡಿ ಮತ್ತು ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಗಿದೆ. ಬುರುಡೆ ತಂದು ಷಡ್ಯಂತ್ರ ಮಾಡಿದವರ ವಿರುದ್ಧ ಎಫ್ಐಆರ್ ಹಾಕೋದಿಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ತಿಮರೋಡಿ ಮತ್ತು ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಹೇಳ್ಕೊಂಡು ಬುರುಡೆಯನ್ನ ತಂದು ಕೊಟ್ಟಂತಹ ಚಿನ್ನಯ್ಯ ಈಗಾಗಲೇ ಎಸ್ಐಟಿ ಅರೆಸ್ಟ್ ಮಾಡಿದೆ. ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಹಲವು ಸ್ಫೋಟಕ ಸತ್ಯವನ್ನ ಹೊರಗೆಡವಿದ್ದಾನೆ. ಅದನ್ನ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದರ ನಡುವಿನಲ್ಲಿ ಬುರುಡೆಯನ್ನ ತಂದು ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು, ಇದರ ಹಿಂದೆ ಯಾರೆಲ್ಲ ಇದ್ದಾರೋ, ಯಾರ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾನೋ ಅವರೆಲ್ಲರ ವಿರುದ್ಧ ಎಫ್ಐಆರ್ ಹಾಕೋದಿಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಫೋನ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ನಡುವಿನಲ್ಲಿ ಅವರ ವಿರುದ್ಧ ಎಫ್ಐಆರ್ ಹಾಕೋದಕ್ಕೂ ಕೂಡ ಪ್ಲಾನ್ ಆಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿಯಿಂದ ತಿರುಗುಬಾಣವಾದ ತನಿಖೆ. ಶವ ಹೂತಿಟ್ಟ ಕೇಸ್ ತನಿಖೆ ಮಾಡ್ತಾ ಇದ್ದ ಎಸ್ಐಟಿಯಿಂದ ಷಡ್ಯಂತ್ರದ ತನಿಖೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕೇಸ್ನಲ್ಲಿ ಈಗ ಎಸ್ಐಟಿಯಿಂದ ತನಿಖೆ ತೀವ್ರ. ಚಿನ್ನಯ್ಯ ದೂರಿನ ಆಧಾರದ ಮೇಲೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್, ತಾನೇ ಕೊಟ್ಟು ದೂರಿನ ಕೇಸಿದು. ಈ ಕೇಸ್ನಲ್ಲಿ ಸಾಕ್ಷಿದಾರನಾಗಿದ್ದಂತಹ ಚಿನ್ನಯ್ಯ ಈಗ ಆರೋಪಿಯಾಗಿರುವ ಚಿನ್ನಯ್ಯ ಈ ಹಿಂದೆ ದಾಖಲಾಗಿದ್ದ ಎಫ್ಐಆರ್ನ ಸೆಕ್ಷನ್ಗಳ ಕೈಬಿಟ್ಟಿದೆ ಎಸ್ಐಟಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಆರೋಪಿ ನಂಬರ್ 1. ಚಿನ್ನಯ್ಯ ನೀಡಿದ್ದ ಕಪೋಲ ಕಲ್ಪಿತ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿನ್ನಯ್ಯ ಕೊಟ್ಟಿದ್ದ ದೂರಿನ ಮೇಲೆನೆ ಷಡ್ಯಂತ್ರದ ಕೇಸ್ ಕೂಡ ದಾಖಲಾಗಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ನಲ್ಲಿ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. ಸುಳ್ಳು ದೂರು, ಸುಳ್ಳು ಸಾಕ್ಷ್ಯ, ಷಡ್ಯಂತ್ರದ ಕೇಸನ್ನ ಎಸ್ಐಟಿ ದಾಖಲು ಮಾಡಿಕೊಂಡಿದೆ. ಕೋರ್ಟ್ ಮೂಲಕ ಅನುಮತಿ ಪಡೆದು ಹೊಸ ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿಯಿಂದ ತಿರುಗುಬಾಣವಾದಂತಹ ತನಿಖೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕೇಸ್ ಎಸ್ಐಟಿಯಿಂದ ಈಗ ತನಿಖೆ ತೀವ್ರಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.